ನಮ್ಮ ನಗರಸಭೆಯಲ್ಲಿ ಇತ್ತೀಚೆಗೆ ಅಂದರೆ ಏನು ಒಂದು ಸುಮಾರು 6 ತಿಂಗಳಿಂದ ಏನು ನಮ್ಮ ಕೌನ್ಸಿಲ್ ಇಲ್ಲ. ಹಾಗಾಗಿ ಅಧ್ಯಕ್ಷರ ಅವಧಿ ಮುಗಿದಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ನಮ್ಮ ನಗರಸಭೆಯ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಮತ್ತು ಏನು ಕಮಿಷನರ್ ಅವರು ಆಯುಕ್ತರಿಗೆ ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಯಾಕಂದರೆ ಯಾವುದೇ ಆಗಲಿ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಈ ಒಂದು ಅವಧಿಯಲ್ಲಿ ಅಧ್ಯಕ್ಷರ ಅವಧಿ ಮುಗಿದ ಮೇಲೆ ಅಥವಾ ಇನ್ನು ನೆಕ್ಸ್ಟ್ ಮುಂದಿನ ಅವಧಿಗೆ ಅಧ್ಯಕ್ಷರು ಆಯ್ಕೆ ಆಗಬೇಕಾಗಿರೋದ್ರಿಂದ ನಾವು ಯಾವುದೇ ತೀರ್ಮಾನಗಳು ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ಅಧಿಕಾರಿಗಳು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ಆದರೆ ನಮ್ಮ ಕೋಲಾರ ನಗರಸಭೆಯಲ್ಲಿ ಏನಾಗ್ತಾಯಿದೆ ಅಂದರೆ ಈ ಸುಮಾರು 6-7 ತಿಂಗಳಿಂದ ಅಲ್ಲ, ಇದಕ್ಕೆ ಮುಂಚೆನೇ ಆಗಿರ್ಬೋದು, ಸುಮಾರು ವರ್ಷಗಳಿಂದ ಇವತ್ತಿನ ದಿನ ರೆವೆನ್ಯೂ ಸೆಕ್ಷನ್ನಲ್ಲಿ ಮತ್ತು DCB ಸೆಕ್ಷನ್ನು ಇಲ್ಲಿ ಸಾರ್ವಜನಿಕರನ್ನ ವಿನಾಕಾರಣ ಕರೆಸ್ಕೊಂಡು ಅವರು ಈ ಖಾತಾ ಅಂತ ಸ್ವತ್ತಿನ ಆಸ್ತಿ ಕಟ್ಟೋದು, ತೆರಿಗೆ ಕಟ್ಟೋದಕ್ಕೆ ಬರೋರಾಗಿರ್ಬೋದು, ಮತ್ತು ಅವರು ಆಸ್ತಿ ನೋಂದಾಯಿಸ್ಕೊಂಡಾದ್ಮೇಲೆ ಈ ಖಾತಾ ಬದಲಾವಣೆಗೆ ಅಂತ ಬರೋವಂಥವ್ರಾಗಿರ್ಬೋದು. ಸುಮಾರು ಜನ, ಅದರಲ್ಲೂ ಹಿರಿಯ ನಾಗರಿಕರಿಗೂ, ಲೇಡೀಸು, ವಯಸ್ಸಾಗಿರೋವಂಥವ್ರು ಮತ್ತು ಕೆಲಸ ಕಾರ್ಯಗಳು, ಪಾಪ ಯಾರೋ ಮೊನ್ನೆ ಆರ್ಮಿಯವರು ಅಲ್ಲಿ ರಜಾ ಹಾಕ್ಕೊಂಡು 15-20 ದಿನ ರಜಾ ಹಾಕ್ಕೊಂಡು ಇಲ್ಲಿ ಖಾತೆ ಮಾಡಿಸೋದಕ್ಕೆ ಅಂತ ಬಂದಿರೋವಂಥವ್ರು ಸುಮಾರು ಅಂಥವ್ರನ್ನ 3 ತಿಂಗಳು, 4 ತಿಂಗಳು, 5 ತಿಂಗಳು ವಿನಾಕಾರಣ, ರೀಸನ್ ಇರೋದಿಲ್ಲ, ಸುಮ್ಮನೆ ಏನೋ ಒಂದು ಕಾರಣ ಹುಡುಕಿ ಇವತ್ತಿನ ದಿನ ಆನ್ಲೈನಲ್ಲಿ ಈ ಖಾತಾ ಅಂತ ಮಾಡ್ತಾಯಿದ್ದಾರೆ. ಅದನ್ನು ವಿನಾಕಾರಣ PID ನಂಬರ್ ಹುಡ್ಕೋದಕ್ಕೆ, PID ಅಂದರೆ ಸ್ವತ್ತಿನ ಸಂಖ್ಯೆ ಹುಡ್ಕೋದಕ್ಕೆ 2 ವಾರ 3 ವಾರ ಸತಾಯಿಸ್ತಾರೆ. ಅದಾದಮೇಲೆ ಈ ಡಾಕ್ಯುಮೆಂಟ್ ಸರಿ ಇಲ್ಲ, ಈ ಡಾಕ್ಯುಮೆಂಟ್ ಅಟೆಸ್ಟೇಷನ್ ಮಾಡಿಸ್ಕೊಂಬನ್ನಿ ಅಂತೇಳಿ, ಬೇಕು ಅಂತೇಳಿ ಅವ್ರಿಗೆ ತೊಂದರೆ ಕೊಡಬೇಕು ಅಂತೇಳಿ ಇವತ್ತಿನ ದಿನ ನಮ್ಮಲ್ಲಿ ಬಿಲ್ ಕಲೆಕ್ಟರ್ ಮತ್ತು ಅದು ರೆವೆನ್ಯೂ ಇನ್ಸ್ಪೆಕ್ಟ್ರಾಗಿ ಅವ್ನಿಗೆ ಚಾರ್ಜ್ ಕೊಟ್ಟಿದ್ದಾರೆ, ಅಭಿಷೇಕ್ ಮಾನೆ ಅಂತ. ಮತ್ತು ಇನ್ನೂ ಕೆಲವು ಅಧಿಕಾರಿಗಳು, ಇವರೆಲ್ಲ ಅಂದರೆ ಎಲ್ಲ ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಅಂತ ಹೇಳ್ತಾ ಇಲ್ಲ, ಕೆಲವು ಅಧಿಕಾರಿಗಳು ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ, ಕಿರುಕುಳ ಕೊಡ್ತಾ, ಅವ್ರಿಗೆ ನೇರವಾಗಿ ಯಾವುದೇ ಭಯ ಇಲ್ದಿರ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡು ಈ ಥರ ವಿಳಂಬ ಮಾಡಿದಾಗ ಸಾರ್ವಜನಿಕರು ಏನಾಗುತ್ತೆ, ಒಂದು 4-5 ತಿಂಗಳು 3 ತಿಂಗಳು ಓಡಾಡಿದಾಗ, ಡೈಲಿ ಆಫೀಸ್ಗೆ ಓಡಾಡಿದಾಗ ಎಲ್ಲೋ ಒಂದು ಕಡೆ ಅಯ್ಯೋ ಇವರು ನಮಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ನಮ್ಮ ಕೆಲಸ ಮಾಡಲ್ಲ ಅಂತ ಹೇಳಿ ಅವ್ರ ತೀರ್ಮಾನಕ್ಕೆ ಬಂದಾದಮೇಲೆ ನೇರವಾಗಿ ಅವ್ರ ಹತ್ರ 20,000, 30,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಕೆಲವು ಅಗ್ರಿಮೆಂಟ್ ಸೈಟ್ಗಳಿಗೆ ಖಾತಾನೂ ಮಾಡುವಂಥ ಪರಿಸ್ಥಿತಿ ನಮ್ಮ ನಗರಸಭೆಯಲ್ಲಿ ಬಂದಿದ್ದಾರೆ. KDA ಲೇಔಟ್ ಅಪ್ರೂವಲ್ ಇಲ್ದಿರ ಇವತ್ತಿನ ದಿನ ಅಗ್ರಿಮೆಂಟ್ ಸೈಟ್ಗಳಿಗೂ ಖಾತಾ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕರೆಕ್ಟಾಗಿ ಎಲ್ಲ ಲೀಗಲಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೂ ಅಂಥವ್ರನ್ನ ಸತಾಯಿಸಿ ಕೊನೆಗೆ ಅವ್ರ ದುಡ್ಡು ಒಂದು 20,000, 30,000, 50,000 ದುಡ್ಡು ಕೊಟ್ಟರೆ ಅವ್ರ ಕೆಲಸ ಮಾಡ್ಕೊಡೋಂಥ ಕೆಲಸನ ಈ ಅಭಿಷೇಕ್ ಮಾನೆ ಮತ್ತು ಇನ್ನೂ ಕೆಲವು ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಮೊನ್ನೆ ಎಲ್ಲ 2 ದಿನದಿಂದ ನಾವೆಲ್ಲ ನಗರಸಭಾ ಸದಸ್ಯರು ಮತ್ತು ಸಾರ್ವಜನಿಕರು ಅವರೇ ವಾಲಂಟ್ರಿಯಾಗಿ ಈ ವ್ಯವಸ್ಥೆ ಹಿಂಗಾಗ್ತಾ ಇದೆ ಅಲ್ವಾ, ಕಷ್ಟ ಆಗುತ್ತೆ ಅಂಥೇಳಿ ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ರಿ. ಮತ್ತು ಸುಮಾರು ಒಂದು 22-23 ಜನ ಸದಸ್ಯರು ಅವತ್ತಿನ ದಿನ ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರನೂ ಬರೆದಿದ್ದೀರಿ. ಈ ಕೂಡಲೇ ರೆವೆನ್ಯೂ ಸೆಕ್ಷನ್ನ ನೀವು ಇಮಿಡಿಯೇಟಾಗಿ ನೀವು ಬಂದು ವಿಸಿಟ್ ಮಾಡಿ, ಅದ್ರ ಬಗ್ಗೆ ಏನೇ ಆಗಲಿ, ನಡೀತಾ ಇದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಈ ದಂಧೆನ ಕಂಟ್ರೋಲ್ ಮಾಡಬೇಕು ಅಂಥೇಳಿ ಅವ್ರಿಗೆ ಒಂದು ಮೀಟಿಂಗ್ ಮಾಡಿ ಅಂಥೇಳಿ ಒಂದು ಮನವಿ ಕೊಟ್ಟಿದ್ದೀರಿ ಜಿಲ್ಲಾಧಿಕಾರಿಗಳಿಗೆ. ಈ 12ನೇ ತಾರೀಕುವರೆಗೂ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂಡು ಗಡುವು ಕೊಟ್ಟಿದ್ದೀರಿ. 12ನೇ ತಾರೀಕು ಒಳಗಡೆ ಅವರು ಬಂದು ಮೀಟಿಂಗ್ ಮಾಡಿಲ್ಲ ಅಂದರೆ 12ನೇ ತಾರೀಕು ಒಳಗಡೆ 12ನೇ ತಾರೀಕು ನಾವೆಲ್ಲ ನಗರಸಭೆ ಸದಸ್ಯರು, ಸಾರ್ವಜನಿಕರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಗರಸಭೆಗೆ ಬೀಗ ಜಡಿಯೋದು ಮತ್ತು ಪ್ರತಿಭಟನೆ ಮಾಡುವಂಥ ಕೆಲಸ ನಾವು ಮಾಡ್ತೀರಿ. ಮತ್ತು ಈ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಈ ಅಭಿಷೇಕ್ ಮಾನೆ ಅಂತವರು, ಇವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಎಲ್ಲದಕ್ಕೂ ರೆಡಿ ಇದ್ದೀರಿ. ಸಾರ್ವಜನಿಕರಿಗೆ ನೀವೇನಾದರೂ ಈ ಮಟ್ಟಕ್ಕೆ ನೀವು ತೊಂದರೆ ಕೊಡೋಕ್ಕೆ ಬಂದಾಗ ನಿಮ್ಮ ಕುರ್ಚಿ ಖಾಲಿ ಮಾಡಿಸುವಂಥ ಕೆಲಸನ ನಾವು ಮಾಡ್ತೀರಿ. ಅದಕ್ಕೆಲ್ಲ ನೀವು ರೆಡಿಯಾಗಿರಬೇಕು, ಮತ್ತು ನೀವು ಜೈಲ್ ಕಂಬಿಗಳು ಎಣಿಸೋದಕ್ಕೂ ರೆಡಿಯಾಗಿರಬೇಕು ಅಂತೇಳಿ ಅಂಥ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ನಗರಸಭೆ ಖಾತೆಗಳ ವಿಚಾರ ಸುಮಾರು ಒಂದೂವರೆ ವರ್ಷದಿಂದ ಸುಮಾರು ಈ ಥರದ ಅಗ್ರಿಮೆಂಟ್ ಸೈಟ್ಗಳದ್ದು ಈ ಥರ ಖಾತೆಗಳಲ್ಲಿ ದೊಡ್ಡ ಹಗರಣ ಆಗಿದೆ ಅಂತೇಳಿ ಸುಮಾರು ನಗರಸಭೆ ಸದಸ್ಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಅಂತ ಗೊತ್ತಿಲ್ಲ. DC ಕಚೇರಿಯಲ್ಲಿ ಅಥವಾ PD ಅವರಾಗಿರ್ಬೋದು, ನಮ್ಮ ಪ್ರಾಜೆಕ್ಟ್ ಡೈರೆಕ್ಟ್ರು, ನಗರಾಭಿವೃದ್ಧಿ ಇಲಾಖೆಯವರ ಅಲ್ಲಿ ಅವತ್ತಿನ ದಿನ ಕಂಪ್ಲೇಂಟ್ ಕೊಟ್ಟಿದ್ರು ಆ ನಗರಸಭೆ ಸದಸ್ಯರು. ಅದಕ್ಕೊಂದು ತನಿಖಾ ತಂಡನೂ ರಚಿಸಿತ್ತು. ಆ ತನಿಖಾ ತಂಡನೂ ರಚನೆ ಮಾಡಿ ಅವರು ಇನ್ವೆಸ್ಟಿಗೇಟ್ ಮಾಡಿ ಆ ವರದಿನ ಸಲ್ಲಿಸೋದ್ರಲ್ಲಿ ಆ ವರದಿ ಏನಾಗಿದೆ ಅನ್ನೋದು ಇಂಪ್ಲಿಮೆಂಟೇಷನಲ್ಲಿ ಅಲ್ಲಿ ಮಾಹಿತಿ ನಮಗೆ ಸಿಗ್ತಾ ಇಲ್ಲ. DC ಆಫೀಸಲ್ಲಿ ಆ ವರದಿ ಇಂಪ್ಲಿಮೆಂಟ್ ಆಗಿದೆಯಾ ಅಥವಾ ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದಾರಾ ಅನ್ನೋದ್ರ ಬಗ್ಗೆ
ನಮಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮಾಹಿತಿ ಬರ್ತಾಯಿಲ್ಲ. ಹಾಗಾಗಿ ಈ ಕೂಡಲೇ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಏನು ಈ ದೊಡ್ಡ ಮಟ್ಟದಲ್ಲಿ 900,000 ಏನು ಈ ಖಾತಾ ಈ ಅಗ್ರಿಮೆಂಟ್ ಸೈಟ್ಗಳು ಇಂಥದಕ್ಕೆಲ್ಲ ಏನು ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡುಗಳು ತೊಗೊಂಡು ಅಧಿಕಾರಿಗಳು ಏನು ಈ ಖಾತಾ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಈ ಕೂಡಲೇ ಅದು ಏನು ತನಿಖಾ ತಂಡ ವರದಿ ಸಲ್ಲಿಸಿದೆ, ದಯವಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಅಧಿಕಾರಿಗಳ ಮೇಲೆ ನೀವು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಸರ್, ಈಗ ಸಾರ್ವಜನಿಕರು ನೇರವಾಗಿ ಹೋದ್ರೆ ಕೆಲಸಗಳೇ ಆಗಲ್ಲ, ಮಧ್ಯವರ್ತಿಗಳು ಇಟ್ಕೊಂಡು ಹೋಗಬೇಕು ಅಂತೇಳಿ ಆರೋಪ. 100% ಸತ್ಯ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನೋಡಿ, ಅದು ಹೇಳ್ತೀನಿ, ಏನು ನಾವು ಜನಗಳಿಂದ ಆಯ್ಕೆಯಾಗಿ ಹೋಗಿರ್ತೀರಿ ಜನಪ್ರತಿನಿಧಿಗಳು, ಅಕಸ್ಮಾತ್ ಯಾರೇ ಆಗಲಿ ನಮಗೆ ಸಿಕ್ಕಿದಾಗ ಅಥವಾ ನಮ್ಮ ವಾರ್ಡ್ನ ಸದಸ್ಯರು ಜನಗಳಾಗಿರೋ ಸಾರ್ವಜನಿಕರು ಕೇಳ್ಕೊಂಡಾಗ, ಸರ್ ಅಲ್ಲಿ ನಗರಸಭೆಯಲ್ಲಿ ತುಂಬ ವ್ಯವಸ್ಥೆ ಹದಗೆಟ್ಟಿದೆ, ದಯವಿಟ್ಟು ನೀವು ಈ ಖಾತಾ ಮಾಡಿಸ್ಕೊಡಿ ಅಂತ ಹೇಳಿದಾಗ ನಾವು ಹೋಗಿ ಮಾಡೋವಂಥದ್ರಲ್ಲೂ ತಪ್ಪುಗಳು ಹುಡುಕಿ ಅದನ್ನು ರಿಜೆಕ್ಟ್ ಮಾಡೋ ಮಟ್ಟಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಅವ್ರಿಗೆ ಯಾವುದೇ ಈ ಖಾತಾ ಫೈಲ್ ಆಗಲಿ ಇನ್ನೊಂದಾಗಲಿ ಬ್ರೋಕರ್ಗಳ ಮುಖಾಂತರ ಹೋದರೆ ದಿನಗಳಲ್ಲಿ, ಅದು 1 ದಿನ 2 ದಿನದಲ್ಲಿ ಅವ್ರಿಗೆ ಮಾಡಿ ಮನೆಗೆ ಅದನ್ನು ಡೆಲಿವರಿ ಕೊಡೋಂಥ ಪರಿಸ್ಥಿತಿ ಈ ನಗರಸಭೆ ಭ್ರಷ್ಟ ಅಧಿಕಾರಿಗಳು ಮಾನ ಮರ್ಯಾದೆ ಇಲ್ದಿರ ಲಜ್ಜೆಗೇಡಿತನ ಕೆಲಸ ಇವರು ಮಾಡ್ತಾಯಿದ್ದಾರೆ. ಇಂಥವ್ರಿಗೆ ಮಾನ ಮರ್ಯಾದೆ ಇರಲ್ಲ. ಇಂಥವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಈ ಕೆಲಸ ನಿಲ್ಲಿಸಿ ನಿಮಗೆ ನೀವು ಭ್ರಷ್ಟಾಚಾರ ಬಿಟ್ಟು ನೀವು ಬದುಕೋಕ್ಕಾಗಲ್ಲ ಅಂದರೆ ದಯವಿಟ್ಟು ಕೋಲಾರ ನಗರಸಭೆ ಬಿಟ್ಟು ನೀವೆಲ್ಲಾದರೂ ಹೋಗಿ, ನೀವೇ ನಿಮ್ಮ ಜಾಗನ, ಇಲ್ಲ ಅಂದರೆ ನಿಮ್ಗೆ ಏನು ತಕ್ಕ ಶಾಸ್ತಿ ಕಲಿಸೋದು ನಮ್ಗೆ ಗೊತ್ತಿದೆ. ಕಾನೂನು ಕೈಗೆತ್ಕೊಂಡ್ರು ಚಿಂತೆ ಇಲ್ಲ, ಇಂಥವ್ರು ನಾವು ತಕ್ಕ ಶಾಸ್ತಿ ಕಲಿಸ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ಖಾತಾ ಹಗರಣಗಳು ಇವುಗಳಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಏನು ಅಂತ ಗೊತ್ತಿಲ್ಲ, ಯಾರ ಪ್ರೆಷರು ಅಥವಾ ಏನೇನು ನಡೆದಿದೆ ವ್ಯವಹಾರಗಳು ಗೊತ್ತಿಲ್ಲ. ಏನು ಇವಾಗ ನೀವು ಹೇಳಿದ್ರೆ ಈ ಹಗರಣ ನಡೆದು ಸುಮಾರು 2 ವರ್ಷ ಆಗಿದೆ. ಇದುವರೆಗೂ ಅದು ಒಂದು ಹಗರಣನ ಎಲ್ಲ ಆನ್ಲೈನಲ್ಲೇ ಇರುತ್ತೆ. 900 1000 ಆಗಿರ್ಬೋದು. ಅಂಥ ಈ ಖಾತಾಗಳು ಯಾರು ಮಾಡಿದ್ದಾರೆ, RI ಯಾರು, RO ಯಾರು, ಅದನ್ನು ಇದು ಮಾಡೋದು ಕಮಿಷನರ್ ಯಾರು, ಎಲ್ಲ ಆನ್ಲೈನಲ್ಲೇ ಇರುತ್ತೆ. ಅಂಥದನ್ನು 3 ತಿಂಗಳು 4 ತಿಂಗಳಲ್ಲಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೋದು. ಬಟ್ ಇಂಥ ವಿಚಾರದಲ್ಲೂ ಕ್ರಮ ಕೈಗೊಳ್ದಿರೋ ಇರೋದು ಎಲ್ಲ ಒಂದು ಕಡೆ ಜಿಲ್ಲಾಡಳಿತನೂ ವಿಫಲರಾಗಿದ್ದಾರೆ. ಜಿಲ್ಲಾಡಳಿತನೂ ಇದಕ್ಕೆ ನೇರವಣೆ ಅಂತ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ ನಾನು.